ಲೈಕ್ ನಾನು ಒಂದು 20 ಪೇರ್ಸ್ ಆಫ್ ಇಯರಿಂಗ್ಸ್ ಒಂದೇ ಬಾಕ್ಸ್ ಫಸ್ಟ್ ಒನ್ನ ತೋರಿಸ್ತಿದ್ದೀನಿ. ಮತ್ತೆ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಇನ್ನೊಂದು ಸ್ಮಾಲ್ ಕ್ಲಿಪ್ನ ಆ್ಯಂಡ್ ಈಗಿನ ಈ ಗೋಲ್ಡ್ ರೇಟ್ ಪರಿಸ್ಥಿತಿಯಲ್ಲಿ ಓ ಮೈ ಗಾಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಬಟ್ ಸ್ಟಿಲ್ ನೀವು ನೋಡಬಹುದು. ಸೊ ಬನ್ನಿ, ಜಾಸ್ತಿ ಮಾತಾಡಿ ವಿಡಿಯೋದಲ್ಲಿ ಬೋರ್ ಮಾಡೋದು ಬೇಡ ನಿಮಗೆ. ನಾನು ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀನಿ. ಸೆಕೆಂಡ್ ಒನ್ ಇಟ್ ಈಸ್ ವೆರಿ ಗುಡ್ ಬಿಕಾಸ್ ನಿಮಗೆ ತುಂಬಾನೇ ಕಲಿಯಕ್ಕೆ ಸಿಗುತ್ತೆ ಆಯ್ತಾ. ಐ ಆಮ್ ಅ ಪರ್ಸನ್ ಲೈಕ್ ಯಾವತ್ತೂ ನಾನು ಡಿಪೆಂಡೆಂಟೇ ಇದ್ದಿದ್ದು. ಬಟ್ ಇವಾಗ ಸೆಕೆಂಡ್ ಒನ್ ಲೆಸ್ ದನ್ 2 grams ಇದೆ ಆ್ಯಂಡ್ ಇದರಲ್ಲಿ ರೆಡ್ ಮತ್ತೆ ಓಕೆ ಥರ್ಡ್ ಒನ್ಗೆ ಮೂವ್ ಆಗೋಣ. ಥರ್ಡ್ ಒನ್ ಏನಂತ ಅಂದರೆ ಅದೇ ಥರದ್ದು ಸ್ಮಾಲ್ ಒನ್ನೇ ಎಲ್ಲ ಜನಕ್ಕೆ ರೀಚ್ ಆಗುತ್ತೆ ಆ್ಯಂಡ್ ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ. ಟು ಟೇಕ್ ಅ ಕ್ಲಿಪ್ ಅದು ಕಷ್ಟ ಇದೆ, ಆಗಲ್ಲ ಗೈಸ್ ತೋರ್ಸಕ್ಕೆ. ಏನಿಲ್ಲ ಅಂತಂದ್ರೂ ಮೋರ್ ದನ್ 10 years ನಾನು ಇದನ್ನ ವೇರ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ. ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಗುಡ್ ಆ್ಯಂಡ್ ಸೇಫ್. ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿದೆ ಏನು ವಿಡಿಯೋ ಅಂತ ಹೇಳ್ಬಿಟ್ಟು. ಬಟ್ ಫಾರ್ ಫಾರ್ಮಾಲಿಟೀಸ್ ಐ ಹ್ಯಾವ್ ಟು ಟೆಲ್ ರೈಟ್. ಸೊ ಇವತ್ತಿನ ವೀಡಿಯೋದಲ್ಲಿ ನನ್ನ ಡೈಲಿ ವೇರ್ ಇಯರಿಂಗ್ ಕಲೆಕ್ಷನ್ಸ್ನ ತೋರಿಸ್ತಿದ್ದೀನಿ. ನಾನು ಕಲೆಕ್ಷನ್ಸ್ ಅನ್ನೋ ಅಷ್ಟೊಂದು ಏನಿಲ್ಲ ಆಯಿತಾ, ಲೈಕ್ 10-12 ಪೇರ್ಸ್ ಎಲ್ಲ ಆ ಥರ ಏನೂ ಇಲ್ಲ, ಇರೋದು 4 ಅಷ್ಟೇ. ಸೊ ಆ 4 ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ನನಗೆ ಈ ಥರ ಸ್ಮಾಲ್ ಸ್ಟಡ್ಸ್ ಎಲ್ಲ ಹಾಕೊಳ್ಳೋದಂದರೆ ತುಂಬ ಇಷ್ಟ ಆಯಿತಾ. ನನಗೆ ಒಂದು ಜುಮ್ಕಾ ಇರೋದು ಆ ಥರದ್ದೆಲ್ಲ ಏನು ಅಷ್ಟೊಂದು ಇಷ್ಟ ಆಗಲ್ಲ. ಅಕೇಜ್ನಲಿ ವೇರ್ ಮಾಡೋಕ್ಕೂ ಏನು ಅಷ್ಟೊಂದು ನನಗೆ ಕಂಫರ್ಟ್ ಇರಲ್ಲ. ಸೊ ಈ ಥರ ಪುಟ್ ಇಯರಿಂಗ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಒಂದು ಲೈಕ್ ಗರ್ಲ್ಸ್ ಅಂತ ಅಂದಮೇಲೆ ಎಲ್ರಿಗೂ ಇರುತ್ತೆ ಅಲ್ವಾ ಗೋಲ್ಡ್ ಮೇಲೆ ಆಸಕ್ತಿ ಜಾಸ್ತಿ. ಸೊ ಹಾಗೇನೆ ನನಗೆ ಕೂಡ ಇದೆ. ನನ್ನ ಒಂದು ಡ್ರೀಮ್ ಇದೆ ಆಯಿತಾ, ಲೈಕ್ ನಾನು ಒಂದು 20 ಪೇರ್ಸ್ ಆಫ್ ಇಯರಿಂಗ್ಸ್ ಒಂದೇ ಬಾಕ್ಸಲ್ಲಿ ಇಟ್ಕೋಬೇಕು. ಈ ಥರ ಸ್ಮಾಲ್ ಸ್ಟಡ್ಸು ಚಿಕ್ಕದೇ ಇರಬೇಕು ನನ್ನ ಹತ್ರ ಎಲ್ಲ. ಡೈಲಿ ವೇರ್ಗೆ ತುಂಬ ಕಲೆಕ್ಷನ್ಸ್ ಇರಬೇಕು ಅಂತ ಆಸೆ ಇದೆ. ಆ್ಯಂಡ್ ಒನ್ ಫೈನ್ ಡೇ ಐ ಆಮ್ ಶ್ಯೂರ್ ಐ ಆಮ್ ಗೋನಾ ಡೂ ದ್ಯಾಟ್. ಇವಾಗ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟಿದೆ ಅಷ್ಟೇ ನನ್ನ ಡೈಲಿ ಯೂಸ್ ಮಾಡೋಕ್ಕೆಲ್ಲ. ಬಟ್ ಫ್ಯೂಚರಲ್ಲಿ ಆಬ್ವಿಯಸ್ಲಿ ನೀವು ನನ್ನ ವೀಡಿಯೋನ ಕನ್ಸಿಸ್ಟೆಂಟಾಗಿ ನೋಡ್ತಾ ಇದ್ದರೆ, ಯಾವಾಗೆಲ್ಲ ನನ್ನ ವೀಡಿಯೋಸ್ನ ಪೋಸ್ಟ್ ಮಾಡ್ತಿರ್ತೀನಿ, ಇನ್ನಂತೂ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿರ್ತೀನಿ ಆಯಿತಾ. ಸೊ ನೀವು ನನ್ನ ವೀಡಿಯೋಸ್ನ ನೋಡಬೇಕು, ಸಪೋರ್ಟ್ ಮಾಡಬೇಕು. ಆವಾಗ ನಿಮಗೆ ಒನ್ ಫೈನ್ ಡೇ ಆಬ್ವಿಯಸ್ಲಿ ಎಲ್ಲ ಇಯರಿಂಗ್ಸನ್ನು ಒಂದೇ ಕಡೆ ನೋಡೋಕ್ಕೆ ಸಿಗುತ್ತೆ. ನಾನು ಕಲೆಕ್ಷನ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೇಕಂತ ಒಂದು ಆಸೆ ಇದೆ ನನಗೆ. ಆ್ಯಂಡ್ ಈಗಿನ ಈ ಗೋಲ್ಡ್ ರೇಟ್ ಪರಿಸ್ಥಿತಿಯಲ್ಲಿ ಓ ಮೈ ಗಾಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಟ್ ಸ್ಟಿಲ್ ಏನೋ ಒಂದು ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಒಳ್ಳೆ ಶಕ್ತಿ ಕೊಡಲಿ ದುಡಿಯೋಕ್ಕೆ ದೇವರು ಅಂತ ಹೇಳಿ ಚಂದ ಕೆಲಸ ಮಾಡೋದು. ಆ್ಯಂಡ್ ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೇಬೇಕಲ್ವಾ. ನಮಗೇನಾದರೂ ಆಸೆ ಇದೆ ಅಂತಂದರೆ ಅದನ್ನು ತಗೊಳ್ಳೇಬೇಕು. ಹಾಗಾಗಿ ಫ್ಯೂಚರಲ್ಲಿ ನನ್ನ ಕಲೆಕ್ಷನ್ಸ್ನ ಜಾಸ್ತಿ ಮಾಡ್ಕೊಳ್ತೀನಿ. ಆಬ್ವಿಯಸ್ಲಿ ಮಾಡಲೇಬೇಕು ಅದನ್ನು. ಇನ್ನು ಡೈಲಿ ಆಗ್ತೀನೋ ಬಿಡ್ತೀನೋ, ಬಟ್ ಲೈಕ್ ನಾನು ಒಂದು 3 ತಿಂಗಳು 4 ತಿಂಗಳು 1 ವರ್ಷ ಎಲ್ಲ ಕಂಟಿನ್ಯೂಸ್ ಆಗಿ ಹಾಕುವಂಥ ಚಾನ್ಸಸ್ ಇರುತ್ತೆ. ಬಟ್ ಸ್ಟಿಲ್ ನನ್ನ ಹತ್ರ ಇದೆ ಅಂತ ಕಲೆಕ್ಷನ್ಸ್ನ ಇಟ್ಕೋಬೇಕಂತ ನನಗಂತೂ ತುಂಬ ಆಸೆ ಇದೆ. ಸೊ ಫ್ಯೂಚರಲ್ಲಿ ನನ್ನ ಹತ್ರ ಅಷ್ಟು ಕಲೆಕ್ಷನ್ಸ್ ಆದಾಗ ಆಬ್ವಿಯಸ್ಲಿ ನಾನು ವಿಡಿಯೋದಲ್ಲಿ ತೋರಿಸಿ ನನ್ನ ವಿಡಿಯೋನ ಈ ವಿಡಿಯೋನು ಕೂಡ ಆವಾಗ ಅಟ್ಯಾಚ್ ಮಾಡಿ ನಾನು ಈ ಥರ ಹೇಳಿದ್ದೆ ಅಂತ ನಾನು ಮಾಡಲೇಬೇಕು. ಸೊ ಒನ್ ಫೈನ್ ಡೇ ಅದು ಟೈಮ್ ಬರುತ್ತೆ, ಆದಷ್ಟು ಬೇಗ, ಫಿಂಗರ್ ಕ್ರಾಸ್. ಸೊ ಅದಷ್ಟು ಬನ್ನಿ ಇವಾಗ ಮೇನ್ ಟಾಪಿಕ್ಕಿಗೆ ಹೋಗೋಣ. ಸೊ ಇವಾಗೇನೋ 4 ಇದೆ ಆಯ್ತಾ ನನ್ನ ಹತ್ರ, ತುಂಬ ಏನಿಲ್ಲ, ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಎಲ್ಲದೂ ತುಂಬ ದೊಡ್ಡ ಗ್ರಾಮ್ಸ್ ಎಲ್ಲ ಏನೂ ಇಲ್ಲ, ಲೈಕ್ 4 grams 5 grams ಆ ಥರದ್ದೆಲ್ಲ. ನನ್ನ ಕಿವಿ ನೋಡಿದ್ರೆ ನನಗೆ ಇಲ್ಲಿ ಕೆಳಗಡೆ ಜಾಗನೇ ಇಲ್ಲ ಆಯಿತಾ, ಜಾಸ್ತಿ ಆಲೆ ಹೇಳ್ತಾರಲ್ಲ ಅದು ತುಂಬ ಚಿಕ್ಕದಿದೆ. ಹಾಗಾಗಿ ನಂಗೆ ದೊಡ್ಡದು ನಾನು ಪ್ರಿಫರ್ ಮಾಡಲ್ಲ, ನನಗೆ ಇಷ್ಟನೂ ಆಗಲ್ಲ. ಸೊ ಈ ಥರ ಮಿನಿಮಲ್ ಆಗಿರೋದು ನನಗೆ ಇಷ್ಟ ಆಗುತ್ತೆ. ಸೊ ಒಂದೊಂದಾಗಿ ಇವಾಗ ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ನಾನು ಇವಾಗ ಫಸ್ಟ್ ಒನ್ನ ತೋರಿಸ್ತಿದ್ದೀನಿ. ಮತ್ತೆ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಇನ್ನೊಂದು ಸ್ಮಾಲ್ ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ ನಿಮಗೆ ಡಿಸೈನ್ನ ನೀಟಾಗಿ ನೋಡೋಕ್ಕೆ ಅಂತ. ಇವಾಗ ಇಲ್ಲಿ ತೋರಿಸ್ತೀನಿ ಸಿಂಪಲ್ ಆಗಿ. ಇದು ಹೋಗ್ಬಿಟ್ಟಿದೆ ಒಳಗೆ, ಸೊ ನೀವು ನೋಡಬಹುದು. ಇದು ಒಂದು ಸ್ಮಾಲ್ ಸ್ಟಡ್ ಆಯಿತಾ. ಇದನ್ನು ತುಂಬ ದಿನ ಹಾಕ್ಕೊಂಡಿದ್ದೀನಿ ನಾನು, ಇವಾಗ ಬೇರೆದಕ್ಕೆ ಚೇಂಜ್ ಮಾಡಿಕೊಂಡೆ ಅಷ್ಟೆ. ಗೊತ್ತಿಲ್ಲ ನಂಗೆ ನಿಮ್ಗೆ ಎರಡು ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಕ್ಯಾಮ್ರಾಯಿಂದ ನೀಟಾಗಿ ತೋರಿಸ್ತೀನಿ. ಇದೆಲ್ಲ ಲೆಸ್ ದ್ಯಾನ್, ಇದು 1 ಗ್ರಾಮ್ ಇರ್ಬೋದೇನೋ ಅಷ್ಟೇ. ಎಲ್ಲದು ಲೆಸ್ ದ್ಯಾನ್ 2 grams. ಇದು ಫೋಕಸ್ ಆಗಲ್ಲ ಗೈಸ್. ಇಲ್ಲಿ ನಾನು ಅಷ್ಟೊಂದು ಫೋಕಸ್ ಮಾಡೋಕ್ಕಾಗ್ತಿಲ್ಲ ಆಯಿತಾ. ಬಟ್ ಬ್ಯಾಕ್ ಕ್ಯಾಮ್ರಾಯಿಂದ ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ನನ್ನ ನೇಲ್ಸ್ನ ಇಗ್ನೋರ್ ಮಾಡಿ, ನೇಲ್ ಪೇಂಟ್ ಎಲ್ಲ ಹೆಂಗೆ ಹೋಗೋಗಿದೆ. ಓಕೆನಾ, ನೀವು ತೋರಿಸ್ಬೋದಾ? ಇಲ್ಲ, ಅದಷ್ಟೊಂದು ಫೋಕಸ್ ಆಗ್ತಿಲ್ಲ. ಬ್ಯಾಕ್ ಕ್ಯಾಮ್ರಾಯಿಂದ ನಾನು ಇನ್ನೊಂದು ಕ್ಲಿಪ್ ಹಾಕಿದಾಗ ನಿಮ್ಗೆ ನೀಟಾಗಿ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಸೊ ಇದು
ಆ್ಯಂಡ್ ಒಂದು ವಿಷಯ ಏನಂತಂದರೆ ನಿಮ್ಗೆ ಏನಾದರೂ ಫಸ್ಟ್ ಟೈಮು ಈ ನನ್ನ ವಿಡಿಯೋ ಬಂದು ತಲುಪಿದೆ ಅಂತಂದರೆ, ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ ಆ್ಯಂಡ್ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡೋದು, ಅದ್ರ ಬಗ್ಗೆನೂ ನಾನು ಇನ್ಫಾರ್ಮೇಷನ್ನ ತಿಳಿಸ್ತಾ ಇರ್ತೀನಿ. ಆಲ್ಸೋ ನಾನು ಅಲೋನ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಒಂದು ಫ್ಲ್ಯಾಟಲ್ಲಿ ಇದ್ದೀನಿ ಆಯಿತಾ, ಬ್ಯಾಂಗ್ಳೂರಲ್ಲಿ. ಸೊ ಆ ಲೈಫ್ ಹೇಗಿರುತ್ತೆ, ಒಂದು ಗರ್ಲ್ ಒಬ್ಬಳೇ ಹೆಂಗೆ ಸರ್ವೈವ್ ಆಗ್ಬೋದು, ಎಷ್ಟೆಲ್ಲ ಡಿಫಿಕಲ್ಟೀಸ್ ಇರುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ನನಗೆ ಕುಕಿಂಗ್ ಅಷ್ಟೊಂದು ಚೆನ್ನಾಗೇನು ಬರಲ್ಲ, ಒಂದು ತಕ್ಕ ಮಟ್ಟಿಗೆ ಏನೋ ಒಂದಷ್ಟು ಗೊತ್ತಿದೆ. ಸೊ ಅದನ್ನು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಹೇಗಿರುತ್ತೆ ಲೈಫು ಅಂತ ಹೇಳ್ಬಿಟ್ಟು ನನ್ನ ಡೈಲಿ ವ್ಲಾಗ್ಸಲ್ಲಿ ನನ್ನ ಲೈಫ್ ಸ್ಟೈಲ್ನ ತೋರಿಸ್ತಾ ಇರ್ತೀನಿ. ಸೊ ನಿಮ್ಗೆ ಏನಾದರೂ ಅದು ಕನೆಕ್ಟ್ ಆಗ್ಬೋದು ಮೋಸ್ಟ್ ಪ್ರಾಬ್ಲಿ. ಸೊ ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ ಆ್ಯಂಡ್ ನನ್ನ ಜಾಬ್ ಬಗ್ಗೆ ಎಲ್ಲದನ್ನು ನಾನು ತಿಳಿಸ್ತಾ ಇರ್ತೀನಿ. ಸೊ ಅದ್ರ ಮೇಲೆಲ್ಲ ನಿಮ್ಗೆ ಆಸಕ್ತಿ ಇದೆ ಆ್ಯಂಡ್ ನೀವು ರಿಲೇಟ್ ಮಾಡ್ಬೋದು ಅಂತ ಅನ್ಸಿದ್ರೆ ಪ್ಲೀಸ್ ನನ್ನ ಎಲ್ಲ ಹಿಂದಿನ ವೀಡಿಯೋಸ್ನ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ನಾನು ಹಿಂದಿನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ ಆಯಿತಾ. ಸೊ ಏನೇ ಕ್ವೆಶನ್ಸ್ ಇದ್ರು, ಏನೇ ಡೌಟ್ಸ್ ಇದ್ರು, ಏನೇ ಕ್ವೆರೀಸ್ ಇದ್ರು ನೀವು ಕಾಮೆಂಟ್ ಮಾಡ್ಬೋದು. ನಾನು ಐ ಆಮ್ ಆಲ್ವೇಸ್ ಓಪನ್ ಟು ಆನ್ಸರ್ ಆಲ್ ಆಫ್ ಯುವರ್ ಕ್ವೆಶನ್ಸ್. ಏನೂ ಹೈಡ್ ಮಾಡೋದ್ರ ಹತ್ರ ಎಲ್ಲ ಏನೂ ಇಲ್ಲ ಆಯಿತಾ. ಸೊ ಏನಿರುತ್ತೆ ಅದನ್ನು, ಏನು ನಿಜ ಇರುತ್ತೆ ಅದನ್ನು ಆಬ್ವಿಯಸ್ಲಿ ನಾನು ತಿಳಿಸ್ತೀನಿ. ಕಾಮೆಂಟ್ಸ್ ಎಲ್ಲಾದರೂ ರಿಪ್ಲೈ ಮಾಡ್ತೀನಿ, ಇಲ್ಲ ಅಂತಂದರೆ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ. ನೀವು ನನ್ನ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ನಿಮಗೆಲ್ಲ ವಿಷಯ ತಿಳಿಯೋದು. ಆ್ಯಂಡ್ ನಾನು ವೀಡಿಯೋಸ್ನ ಪೋಸ್ಟ್ ಮಾಡೋದು ವೆನಸ್ಡೇ ಆ್ಯಂಡ್ ಸಂಡೇ ಆಯಿತಾ. ನನ್ನ ಲಾಂಗ್ ವೀಡಿಯೋಸು ವೀಕಲ್ಲಿ 2 ಬರುತ್ತೆ ಆ್ಯಂಡ್ ಇನ್ನು ಶಾರ್ಟ್ಸು ನನ್ನ ಡೈಲಿ ವ್ಲಾಗ್ಸು ಎವ್ರಿ ಡೇ ಬರ್ತಿರುತ್ತೆ. ಸೊ ನೀವು ಅಲ್ಲಿ ನೋಡಬಹುದು ನನ್ನ ಲೈಫ್ ಸ್ಟೈಲ್ನ. ಆ್ಯಂಡ್ ನೀವು ಅದಕ್ಕೆ ಐ ಫೀಲ್ ಲೈಕ್ ಮೋಸ್ಟ್ ಆಫ್ ಯು ಗೈಸ್ ಕ್ಯಾನ್ ಕನೆಕ್ಟ್. ಆ್ಯಂಡ್ ನಿಮಗೂ ಒಂದು ಅದು ಆಸೆ ಬರುತ್ತೆ, ನಾನು ಈ ಥರ ಮಾಡಬೇಕು, ಒಬ್ಬಳೇ ಇರಬೇಕು ಅಂತ. ಬಿಕಾಸ್ ಲೈಕ್ ನನಗನ್ಸೋದು ಗರ್ಲ್ ಒಬ್ಬಳೇ ಯಾರಾದರೂ ಸ್ಟೇ ಆಗ್ತಿದ್ದೀರಾ ಅಂತಂದರೆ ಇಟ್ ಈಸ್ ವೆರಿ ಗುಡ್. ಬಿಕಾಸ್ ನಿಮಗೆ ತುಂಬಾ ಕಲಿಯೋಕ್ಕೆ ಸಿಗುತ್ತೆ ಆಯಿತಾ. ಐ ಆಮ್ ಅ ಪರ್ಸನ್ ಲೈಕ್ ಯಾವತ್ತೂ ನಾನು ಡಿಪೆಂಡೆಂಟೇ ಇದ್ದಿದ್ದು, ಬಟ್ ಇವಾಗ ಅಷ್ಟೊಂದು ಡಿಪೆಂಡೆಂಟ್ ಇಲ್ಲ. ನನ್ನ ಕೆಲಸನ ನಾನೇ ಮಾಡ್ಕೊಳ್ತೀನಿ. ಎಷ್ಟೊಂದು ಕೆಲಸಗಳನ್ನ ಕಲ್ತಿದ್ದೀನಿ. ಅಡುಗೆ ಮಾಡೋದಂದರೆ ನನಗೆ ಒಂಥರ ರಾಕೆಟ್ ಸೈನ್ಸ್ ಅಂತ ಫೀಲ್ ಮಾಡ್ತಿದ್ದವಳು ನಾನು. ಬಟ್ ಅದೆಲ್ಲ ಎಷ್ಟೊಂದು ವಿಷಯಗಳನ್ನ ಕಲ್ತಿದ್ದೀನಿ. ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಬನ್ನಿ, ಜಾಸ್ತಿ ಮಾತಾಡಿ ವಿಡಿಯೋದಲ್ಲಿ ಬೋರ್ ಮಾಡೋದು ಬೇಡ ನಿಮಗೆ. ನನ್ನ ನೆಕ್ಸ್ಟ್ ಕಲೆಕ್ಷನ್ನ ತೋರಿಸ್ತೀನಿ. ಓಕೆ, ಫಸ್ಟ್ ಒನ್ ನಾನು ತೋರಿಸಿದ್ದೀನಿ ಆ್ಯಂಡ್ ಇದು ಸೆಕೆಂಡ್ ಒನ್ ಆಯಿತಾ. ಸೆಕೆಂಡ್ ಒನ್ ಇಸ್ ದಿಸ್. ಇದು ಒಂದು ಸ್ಮಾಲ್ ಸ್ಟಡ್ಡೆ. ಇದನ್ನು ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಗೈಸ್, ನೀಟಾಗಿ ಆಯಿತಾ. ಸಾರಿ, ಬಿಕಾಸ್ ಇಲ್ಲಿ ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅದು ಪ್ರಾಪರಾಗಿ. ಸ್ವಲ್ಪ ಕಾಣಿಸ್ತಿದೆ ಅನಿಸುತ್ತೆ. ಸೊ ಇದು ಸೆಕೆಂಡ್ ಪೇರು. ಇದೆಲ್ಲ ಲೆಸ್ ದೆನ್ 2 ಗ್ರಾಮ್ಸ್ ಇದೆ. ಇದು ನನಗೆ ಪ್ರಾಪರಾಗಿ ಗ್ರಾಮ್ಸ್ ನೆನಪಿಲ್ಲ, ಗೊತ್ತಿಲ್ಲ, ಬಟ್ ಇದು ಲೆಸ್ ದೆನ್ 2 ಗ್ರಾಮ್ಸ್. ಕಾಣಿಸ್ತಿದೆಯಾ? ಸೊ ಇದು ಸೆಕೆಂಡ್ ಇಯರಿಂಗ್. ನಾನು ಇಲ್ಲೂ ಕ್ಲಿಪ್ಪಿಂಗ್ನ ಹಾಕಿರ್ತೀನಿ ಒಂದು ಸ್ಮಾಲು, ಮತ್ತು ನೆಕ್ಸ್ಟ್ ಅಲ್ಲೂ ಕೂಡ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು. ಸೊ ಓಕೆನಾ, ಇದು ನನ್ನ ಸೆಕೆಂಡ್ ಒನ್. ಲೆಸ್ ದ್ಯಾನ್ 2 ಗ್ರಾಮ್ಸ್ ಇದೆ ಆ್ಯಂಡ್ ಇದರಲ್ಲಿ ರೆಡ್ ಮತ್ತು ವೈಟ್ ಕಲರ್ದು ಸ್ಟೋನ್ಸ್ ಇದೆ, ಚಿಕ್ಕದು ಸ್ಟೋನ್ಸು. ಸೊ ಡೈಲಿ ವೇರಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇವಾಗ ಯಾವುದೂ ಹಾಕ್ಕೊಂಡಿಲ್ಲ, ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ಬಿಚ್ಚಾಕಿದ್ದೀನಿ. ಸೊ ನೋಡಿ, ಈ ಥರ ಚೆನ್ನಾಗಿದೆ ಇದು. ಸೊ ಇದು ಒಂದು ಸೆಕೆಂಡ್ ಒನ್ ಆಯಿತಾ. ಸೊ ಆ್ಯಸ್ ಐ ಟೋಲ್ಡ್ ಇಟ್ ಇಸ್ ಲೆಸ್ ದ್ಯಾನ್ 2 ಗ್ರಾಮ್ಸ್. ಅದರಲ್ಲಿ 2 ಕಲರ್ ಇದೆ, ರೆಡ್ ಮತ್ತು ವೈಟ್. ಓಕೆ, ಥರ್ಡ್ ಒನ್ನಿಗೆ ಮೂವ್ ಆಗೋಣ. ಥರ್ಡ್ ಒನ್ ಏನಂತ ಅಂದರೆ ಅದೇ ಥರದ್ದು ಸ್ಮಾಲ್ ಒನ್ನೇ. ಎಲ್ಲ ಸ್ಮಾಲ್ ಒನ್ಸೇ ನಾನು ತೋರಿಸ್ತಿರೋದು, ದೊಡ್ಡ ಜುಮ್ಕಾಸ್ ಅದೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತಿಲ್ಲ. ಆ್ಯಂಡ್ ಸೊ ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ನೋಡಬಹುದು ನೀವು. ಓಕೆ, ಇದರಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದರಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಸ್ಟೋನ್ ಇದೆ. ಇದೇನೋ ತುಂಬ ದಿನದಿಂದ ನನಗೆ ಈ ಥರ ಹಿಂಗೆ ಬರುತ್ತಲ್ಲ ಇಲ್ಲಿ ಕೆಳಗಡೆ. ಸೊ ಅದು ಇಷ್ಟ ಆಗಿತ್ತು, ನಾನು ತೊಗೊಂಡಿರಲಿಲ್ಲ. ಬಟ್ ಇವಾಗ ರೀಸೆಂಟಾಗಿ ಇದನ್ನು ತೊಗೊಂಡೆ. ನೀವು ನೋಡ್ಬೋದು ಹಿಂಗೆ ಕಾಣುತ್ತೆ ಅಂತ. ನಾನು ಹಾಕಿ ತೋರಿಸ್ಬೋದೇನೋ, ಬಟ್ ಲೈಕ್ ಐ ನೀಡ್ ಸಂಬಡಿ ಟು ಟೇಕ್ ಅ ಕ್ಲಿಪ್. ಅದು ಕಷ್ಟ ಇದೆ, ಆಗಲ್ಲ ಗೈಸ್ ತೋರ್ಸೋಕ್ಕೆ. ಸೊ ಹಿಂಗೇನೆ ನೋಡಿ ನೀವು. ಸೊ ಇದು ಸಹ ಲೆಸ್ ದ್ಯಾನ್ 2 ಗ್ರಾಮ್ಸ್ ಇದೆ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಒನ್. ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಸ್ಟೋನ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದಾಗ. ಬೇರೆ ಜ್ಯುವೆಲ್ರೀಸ್ ಎಲ್ಲ ಇರೋದಲ್ಲ, ಅದೆಲ್ಲ ಹಾಕಿದಾಗ ನನಗೆ ಕಿವಿಯಲ್ಲಿ ಸ್ವಲ್ಪ ಗಾಯ ಆಗೋದು ಜಾಸ್ತಿ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಟೈಮ್ ನಾನು ಗೋಲ್ಡನ್ನೇ ವೇರ್ ಮಾಡೋದೈತೆ. ವೆರಿ ರೇರ್ ಏನಾದರೂ ಡ್ರೆಸ್ ಮ್ಯಾಚ್ ಆಗೋ ಥರ ಬೇಕು, ಸೊ ಈ ಥರ ಮ್ಯಾಚ್ ಆಗಬೇಕು ಆ ಥರ ಎಲ್ಲ ಅಂದಾಗ ಮಾತ್ರ 1 ಗ್ರಾಮ್ ಗೋಲ್ಡ್ ಎಲ್ಲ ಬರುತ್ತಲ್ಲ ಆ ಥರದ್ದು. ಇಲ್ಲ ಅಂತಂದರೆ ಇದೆಂಥದ್ದು ಸಿಲ್ವರ್ ಅಂತ ನನಗೆ ಫ್ಲ್ಯಾಶ್ ಆಗ್ತಾ ಇಲ್ಲ ಸಡನ್ ಆಗಿ. ಸೊ ಈ ಸಿಲ್ವರ್ ಥರದ್ದೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕೊಳ್ತೀನಿ, ಬಟ್ ಅಕೇಶ್ನಲಿ ಹಾಕೊಳ್ಳೋದು. ಅದು ಆಗಿದ್ರೆ 2-3 ಅವರ್ಸ್ಗೆಲ್ಲ ತೆಗೆದ್ಬಿಡ್ತೀನಿ, ಇಲ್ಲ ಅಂತಂದರೆ ನನಗೆ ಗಾಯ ಆಗುತ್ತೆ, ನೋವು ಬರುತ್ತೆ ಕಿವಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಜಾಸ್ತಿ ಪ್ರಿಫರ್ ಮಾಡೋದು, ಹಂಗಾಗಿ ಸಣ್ಣದನ್ನ ಜಾಸ್ತಿ ಹಾಕೊಳ್ಳೋದು. ಇದು ಒನ್ ಆಫ್ ಮೈ ವೆರಿ ಫೇವ್ರೇಟ್ ಒನ್ ಅಂತಲೇ ಹೇಳ್ಬೋದು. ಆ್ಯಸ್ ಐ ಟೋಲ್ಡ್ ಇದರಲ್ಲಿ 2 ಕಲರ್ ಸ್ಟೋನ್ ಇದೆ. ಆ್ಯಂಡ್ ಇವಾಗ ಫೋರ್ತ್ ಒನ್ನ ತೋರಿಸ್ತಿದ್ದೀನಿ. ಫೋರ್ತ್ ಒನ್ ಏನಂತ ಅಂದರೆ ಇದು ತುಂಬಾ ಹಳೇದು.
ಏನಿಲ್ಲ ಅಂತಂದ್ರೂ ಮೋರ್ ದ್ಯಾನ್ 10 ಇಯರ್ಸ್ ನಾನು ಇದನ್ನ ವೇರ್ ಮಾಡಿದ್ದೀನಿ ರೆಗ್ಯುಲರ್ ಆಗಿ. ಸೊ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಒನ್ ಅಂತಾನೆ ಹೇಳ್ಬೋದು. ಈ ಥರ ಇದೆ ಇದರಲ್ಲಿ. ಇದು ಏನೋ ಈ ಮಣಿ ಬಂದಿದೆ ಆಯ್ತಾ ಕೆಳಗಡೆ. ಸೊ ಒಂಥರ ಜುಮ್ಕಾ ಥರ ಕೆಳಗಡೆ ಬರುತ್ತಲ್ಲ ಆ ಥರ ಇಲ್ಲಿದೆ. ಇದು ಒಂದು ಸ್ಮಾಲ್ ಒನ್. ಇದು ಲೆಸ್ ದ್ಯಾನ್ 2 ಗ್ರಾಮ್ಸ್ ಇರೋದು. ಸೊ ಇದೇನಾಗಿದೆ ಅಂತಂದರೆ ಈಗ ರೀಸೆಂಟಾಗಿ ಇದು ನೋಡ್ಬೋದು ನೀವು ಕೆಳಗಡೆ ಕಿತ್ತೋಗ್ಬಿಟ್ಟಿದೆ ಅದು, ಅದೆಲ್ಲೋ ಬಿದ್ದೋಗಿದೆ. ಸೊ ಅದು ಸಿಕ್ಕಿಲ್ಲ ನನಗೆ. ಅದಕ್ಕೇ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂತಂದರೆ ಆಯಿತಾ. ಸೊ ಅದು ಹೋಗ್ಬಿಟ್ಟಿದೆ, ಅದಕ್ಕೆ ಈ ಕಡೆದಿಲ್ಲ, ಇದು ಮಾತ್ರ ಇದೆ. ಇದನ್ನ ಇವಾಗ ನಾನು ಹಾಕೊಳ್ತಿಲ್ಲ, ಬಟ್ ತುಂಬ ವರ್ಷ ಹಾಕೊಂಡಿದ್ದೀನಿ ಇದನ್ನು. ನನಗೆ ಇದನ್ನು ಕೊಡೋಕ್ಕೂ ಮನಸ್ಸಿಲ್ಲ, ಅದಕ್ಕೆ ನನಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಥರದ್ದೇ ಇದಕ್ಕೆ ಹಾಕಿಸ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲ ಅಂತ ಅಂದರೆ ಈ ಫುಲ್ಲು ಈ ಕೆಳಗಡೆ ಈ ಜುಮ್ಕಾ ಥರ ಬರುತ್ತಲ್ಲ, ಈ ಬೀಟ್ಸ್ ಇದೆಯಲ್ಲ, ಈ ಬೀಟ್ಸ್ನ ಫುಲ್ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟು ಬರೀ ಈ ಚಂದ್ರ ಥರ ಇದೆಯಲ್ಲ ಡಿಸೈನು, ಸೊ ಇದಿಷ್ಟನ್ನೇ ಇಟ್ಕೊಳ್ಳ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಇದನ್ನು ಫುಲ್ ತೆಗೆಸ್ಬಿಟ್ಟು ಮತ್ತೆ ಒಂದು ಫಿನಿಶಿಂಗ್ ಕೊಡಿಸಿದ್ರೆ ಚೆನ್ನಾಗಾಗ್ಬೋದು. ಸೊ ಅವಾಗ ಚಿಕ್ಕದಾಗಿ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಹಂಗಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಆಮ್ ನಾಟ್ ಶ್ಯೂರ್ ಏನಾಗುತ್ತೆ ಅಂತೇಳಿ. ಫ್ಯೂಚರಲ್ಲಿ ಏನಾದರೂ ನಾನು ಇದನ್ನು ಚೇಂಜ್ ಮಾಡಿದೆ ಇಲ್ಲ ಅಂತಂದರೆ ಏನಾದರೂ ಆಯಿತು ಅಂತಂದರೆ ಆಬ್ವಿಯಸ್ಲಿ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ. ಇದು ನನ್ನ 4th ಒನ್. ನಾನು ಹೇಳ್ದಂಗೆ ಇದನ್ನಂತೂ ತುಂಬ ವರ್ಷಗಳ ಕಾಲ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಇದು ಆರಾಮಾಗಿ ಕೂತಿದೆ ಆಯಿತಾ. ಸೊ ಇದಿಷ್ಟು 4 ಪೀಸಸ್ ನನ್ನ ಹತ್ರ ಇವಾಗ ಇರೋ ಅಂಥದ್ದು. ಸೊ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿರೋ ಹಂಗೆ ಮುಂದೆ ನನ್ನ ಹತ್ರ ಕಲೆಕ್ಷನ್ಸ್ ಆ್ಯಡ್ ಆಗ್ಬೋದು, ಆ್ಯಡ್ ಮಾಡಲೇಬೇಕು ನಾನು ಕಷ್ಟಪಟ್ಟು ಅಂತ ಯೋಚನೆ ಮಾಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಸಿಂಪಲ್ ವಿಡಿಯೋ. ನಿಮಗೆ ಈ 4 ಇಯರಿಂಗ್ಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಡಿಸೈನ್ಸ್ ಬೇಕು ಅಂತಂದರೆ ನಾನು ಇನ್ನೊಂದು ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ. ಇಲ್ಲಾಂದರೆ ಸೈಡಲ್ಲೂ ನಾನು ಆ ಇಯರಿಂಗ್ನ ತೋರಿಸುವಾಗ ಅಲ್ಲಿ ಸೈಡಲ್ಲಿ ಕ್ಲಿಪ್ನ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ನೋಡ್ಕೊಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ನನ್ನ ಕಲೆಕ್ಷನ್ಸ್ ಇಷ್ಟ ಆಗಿದೆ, ತುಂಬ ಏನಿಲ್ಲ, ವೆರಿ ಮಿನಿಮಲ್ ಇರೋ ಅಷ್ಟನ್ನ ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂತಂದರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ. ಸೊ ನಿಮಗೆ ಯಾವ ಕಲೆಕ್ಷನ್ ಇಷ್ಟ ಆಯಿತು, ಯಾವ ಇಯರಿಂಗ್ ಇಷ್ಟ ಆಯಿತು ಅಂತ ಸಹ ಕಾಮೆಂಟಲ್ಲಿ ತಿಳಿಸಿ ಆಯಿತು. ಆಬ್ವಿಯಸ್ಲಿ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಪ್ರತಿಯೊಬ್ಬರಿಗೂ. ಐ ಹೋಪ್ ಸೊ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆ್ಯಂಡ್ ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಯಾರಾದರೂ ಈ ವಿಡಿಯೋನ ಕೊನೆ ತನಕ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಿಂದಿನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.